ಪಾಲಿಕೆ ವ್ಯಾಪ್ತಿಯೊಳಗಡೆ ಎಲ್ರಿಗೂ ಸೊಳ್ಳೆ ಪರದೆಯನ್ನು ವಿತರಿಸ್ತಾ ಇರುವಂಥ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಆದರೆ ಪ್ರತಿ ವರ್ಷ ಕೊಡುವಂಥಕ್ಕಿಂತ 2 ಪಟ್ಟು ಜಾಸ್ತಿ ಇವತ್ತು ನಾವು ಕೊಡ್ತೇವೆ. ಪ್ರತಿ ವರ್ಷ ಒಂದು ವಾರ್ಡಿಗೆ 200, 300, 150, 300 ಈ ರೀತಿ ಕೊಡ್ತೇವೆ. ಈ ಸಲ 1,000 ಸೊಳ್ಳೆ ಪರದೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಈ ಸೊಳ್ಳೆ ಪರದೆಯನ್ನು ಉಪಯೋಗಿಸಬೇಕು. ಅದರ ಮುಖಾಂತರ ಮಲೇರಿಯಾ, ಡೆಂಗ್ಯೂ ಮತ್ತು ಇನ್ನಿತರ ಕಾಯಿಲೆಗಳ ಹಾವಳಿಯನ್ನು ತಪ್ಪಿಸಬೇಕು ಅಂತ ಹೇಳುವಂಥ ಕಾರಣದಿಂದ ಈ ಒಂದು ಸೊಳ್ಳೆ ಪರದೆಯನ್ನು ವಿತರಿಸಲಿಕ್ಕೆ ಆರೋಗ್ಯ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಕಾರ್ಯಕ್ರಮ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಆರೋಗ್ಯ ಸಚಿವರಾದ ಶ್ರೀರಾಮುಲು ಅವರು ಆರೋಗ್ಯ ಇಲಾಖೆ ಮುಖಾಂತರ ಪ್ರತಿಯೊಂದು ವಾರ್ಡ್ ಮಟ್ಟಕ್ಕೆ 1,000 ಜಾಸ್ತಿ ಕೊಡಬೇಕು ಅಂತ ಚಿಂತನೆ ಮಾಡಿ ಆ 1,000 ತನಕ ಏನು ನೆಟ್ಟನ್ನ ವ್ಯವಸ್ಥಿತವಾಗಿದೆ. ಅದನ್ನು ಬಿಟ್ಟು ಕೂಡ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 60 ವಾರ್ಡ್ಗಳಿಗೆ ಸರಿಸುಮಾರು 60,000 ರಿಂದ 70,000 ಆ ಮಹಾನಗರ ಪಾಲಿಕೆಗೆ 90,000 ಅಂತ ಹೇಳಿದ್ರೆ ಒಂದು ವಾರ್ಡಿಗೆ 1,000ಕ್ಕಿಂತ ಅಧಿಕವಾಗಿ ನೆಟ್ಟನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನ ಇವತ್ತು ಆರೋಗ್ಯ ಇಲಾಖೆ ಮಾಡಿದೆ. ಆರೋಗ್ಯ ಇಲಾಖೆ ಹೇಗೆ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರ ಮನೆ ಹೋಗಿ ಕೊಡ್ಲಿಕ್ಕಾಗುತ್ತದೆ. ಅವರು ಸ್ಥಳೀಯ ಸಂಸ್ಥೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ಇಲ್ಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್, ಮಹಾನಗರ ಪಾಲಿಕೆ, ಇದರ ಮುಖಾಂತರ ಇದನ್ನು ವ್ಯವಸ್ಥಿತವಾಗಿ ಅಲ್ಲಿಯ ಅಧಿಕಾರಿಗಳು ಮತ್ತು ಅಲ್ಲಿಯ ಜನಪ್ರತಿನಿಧಿಗಳು ಇವೆಲ್ಲರ ಮುಂದೆ ಸೇರಿಕೊಂಡು ಅಧಿಕೃತವಾಗಿ ಮನೆಗೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ. ಹಾಗಾಗಿ ಮಳೆಗಾಲ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಅಧಿಕವಾಗಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಇದ್ರ ಬಗ್ಗೆ ವಿಶೇಷವಾದ ಕಾಳಜಿ, ಜಾಗೃತಿಯನ್ನು ವಹಿಸಬಹುದು. ಎಲ್ಲಿಯೂ ಕೂಡ ನಮ್ಮ ಮನಸ್ಸಲ್ಲಿ ಒಂದು ಭಾವನೆಗಳಿವೆ. ಎಲ್ಲಿಯೂ ಕೂಡ ಸೊಳ್ಳೆ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಒಂದು ರೀತಿಯಲ್ಲಿ ನಮ್ಮ ಹತ್ರ ಹೆಚ್ಚಾಗಿ ಮಾಹಿತಿಗಳು ಇರಲಿಕ್ಕಿಲ್ಲ. ಒಂದು ದೊಡ್ಡದಾದ ತೋಡಿರ್ಬೋದು, ಇಲ್ಲ ರಸ್ತೆ ಬದಿಯಲ್ಲಿ ನಿಂತ ನೀರಿರ್ಬೋದು, ಮನೆಯ ಕಂಪೌಂಡ್ ಒಳಗಡೆ ನೀರು ನಿಂತಲ್ಲಿ ಅಲ್ಲಿ ಸೊಳ್ಳೆ ತಮ್ಮ ಮನೆಯಲ್ಲೇ ಇರ್ತದೆ. ಆದರೆ ಮಲೇರಿಯಾದ ಏನು ಸೊಳ್ಳೆ ಇದೆ ಅಥವಾ ಅನಾಫಿಲಿಸ್ ಸೊಳ್ಳೆಗಳು, ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದ ನೀರುಗಳು ಬೇಕು. ಜಾಸ್ತಿ ಪ್ರಮಾಣದ ನೀರುಗಳಿದ್ದಲ್ಲಿ ಮಲೇರಿಯಾದ ಸೊಳ್ಳೆಗಳು ಬರ್ತದೆ. ಅದೇ ಒಂದು 10 ml ನೀರಿಂದ ಒಂದು ಅರ್ಧ ಲೀಟರ್ ನೀರು ತನಕ ಇರುವಂತಹ ಒಂದು ಎಲ್ಲಿಯಾದ್ರೂ ಒಂದು ನೀರಿದ್ದಲ್ಲಿ ಸ್ವಲ್ಪ ನೀರು, ಅದರಲ್ಲಿ ಡೆಂಗ್ಯೂವಿನ ಸೊಳ್ಳೆ ಯಾವುದಿದೆ ಅದು ತನ್ನ ಮೊಟ್ಟೆಯನ್ನು ಇಟ್ಟು ಲಾರ್ವವನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಿರುವಾಗ ಡೆಂಗ್ಯೂ ಉತ್ಪತ್ತಿ ಆಗಬೇಕು ಅಂತೇಳಿ ಆದ್ರೆ ಅದಕ್ಕೆ ದೊಡ್ಡ ಪ್ರಮಾಣದ ನೀರು ಬೇಕಾಗಿದೆ. ಒಂದು ಚಮಚದಷ್ಟು ನೀರಿದ್ದು ಸಾಕು. ತಮ್ಮ ಮನೆಯ ಫ್ರಿಜ್ಜಿನ ಅಡಿಯಲ್ಲಿ, ಇಲ್ಲ ಎಲ್ಲೋ ಒಂದು ಕಡೆಗಳಲ್ಲಿ ಗ್ಯಾಸಿನ ಅಡಿಯಲ್ಲಿ, ಸ್ಟವ್ವಿನ ಅಡಿಯಲ್ಲಿ, ಬೇರೆ ಬೇರೆ ಬಾಲ್ದಿ ಓಪನ್ ಇಟ್ಟಾಗ ಬಾಲ್ದಿಯಲ್ಲಿ ಒಂದು ಮೊಟ್ಟೆಯನ್ನು ಇಡ್ತದೆ. ಹಾಗಿರುವಾಗ ಯಾವುದೇ ಒಂದು ನೀರನ್ನ ಮುಚ್ಚಿಡಬೇಕಾದಂತ
ಜವಾಬ್ದಾರಿ ಒಂದು ಬಾಟ್ಲಿ ನೀರನ್ನು ನಾವು ಓಪನ್ ಆಗಿ ಇಟ್ಟು 4-5 ದಿವಸ ಜಾಸ್ತಿ ಇಟ್ಟ ಕೂಡಲೇ ಅದರಲ್ಲಿ ಆ ನೀರಿನಲ್ಲಿ ಮೊಟ್ಟೆ ಇರ್ತದೆ. ಆಗಿರುವಾಗ ಇದನ್ನು ಒಂದು ವಿಶೇಷವಾಗಿ ಜಾಗೃತ ವಹಿಸಿಕೊಳ್ಬೇಕಾದಂಥ ಜವಾಬ್ದಾರಿ. ನಮ್ಮ ಮನೆಯ ಕಂಪೌಂಡ್ ಒಳಗಡೆ ಏನೋ ಮುಖ್ಯ ಬಾಟ್ಲಿಗಳಿರ್ತದೆ, ಇಲ್ಲ ಗೊಂಡ ಕುಡಿದು ಇರ್ತೀವಿ. ಈ ರೀತಿಯಾಗಿ ಇದ್ದಂಥ ನೀರಲ್ಲಿ ಕೂಡ ಈ ಡೆಂಗ್ಯೂ ಮತ್ತು ಇನ್ನಿತರ ಸೊಳ್ಳೆಯ ಹಾವಳಿಗಳು ಇರ್ತಾರೆ. ಎಲ್ಲದಕ್ಕೂ ಒಂದು ಭಾಗ ನಾನು ಹೇಳಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಒಂದು ಗೊತ್ತಿರಲಿ. ಸಾವಿರಾರು ಜನ ನಮಗೆ ಕರೆ ಮಾಡ್ತಾರೆ, ಸರ್ ಇದಕ್ಕೆ ಡ್ರೈನೇಜಿಂದ ಹೋಗ್ತಾ ಇದೆ ತೋಡಿನಲ್ಲಿ, ಹಾಗಾಗಿ ಡೆಂಗ್ಯೂ ಮತ್ತು ಮಲೇರಿಯಾ ಬರ್ತದೆ. ಒಂದು ಗೊತ್ತಿರಲಿ, ಡೆಂಗ್ಯೂ ಮತ್ತು ಮಲೇರಿಯಾ ಬರುವುದು ಕ್ಲೀನ್ ನೀರಿನಿಂದ ಮಾತ್ರ. ಎಲ್ಲೋ ಒಂದು ಕಡೆ ಡ್ರೈನೇಜ್ ನೀರು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾದ ಸೊಳ್ಳೆ ತನ್ನ ಮೊಟ್ಟೆಯನ್ನ ಇಡುವುದಿಲ್ಲ. ಡೆಂಗ್ಯೂ ಮತ್ತು ಮಲೇರಿಯಾದ ಸೊಳ್ಳೆಯ ಮೊಟ್ಟೆಯಲ್ಲಿ ಅದು ಇಡ್ತದೆ ಅಂತ ಹೇಳಿದ್ರೆ ಅದು ಕ್ಲೀನ್ ನೀರಿನಲ್ಲಿ ಮಾತ್ರ. ಆಗಿರುವಾಗ ನಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ತೋಡಿನಲ್ಲಿ ನೀರು ಡ್ರೈನೇಜ್ ಎಲ್ಲೋ ಇನ್ನೊಂದು ಕಡೆ ಹರಿತಾ ಇದೆ, ಕೈತಲೆ ಇಲ್ಲೊಂದು ಎಂಗ್ಲೆಗ್ ಡೆಂಗ್ಯೂ ಬಗ್ಗೆ ಮಲೇರಿಯಾ ಬರ್ಬೋದು ಸರ್ ಅಲ್ಲ, ಅಂತವರಿಗೆ ಬೇರೆ ಕಾರಣದಿಂದ ಬರ್ಬೋದು. ಆದ್ರೆ ಮಲೇರಿಯಾ ಮತ್ತು ಡೆಂಗ್ಯೂ ಬರುವಂತಹ ಕಾರಣಗಳು ಈ ರೀತಿಯ ಸಣ್ಣ ಕಾರಣಗಳು. ನಮ್ಮ ಮನೆಯಲ್ಲಿ ನೀರು ಬರುವುದಿಲ್ಲ ಅಂತ ಈ ತರ ತೊಂದರೆ ಇಲ್ಲ. ಕಳೆದ ಸಲ ಏನಿತ್ತು ಅಂತ ಹೇಳಿದ್ರೆ ನಾವು ನೀರನ್ನು ರೇಷನಿಂಗ್ ಮಾಡಿ ಕುಡಿಲಿಕ್ಕೆ ನೀರಿಲ್ಲ, 3 ದಿವಸಕ್ಕೆ 4 ದಿವಸಕ್ಕೊಮ್ಮೆ. ಆಗ ಅವ್ರು ಏನ್ ಮಾಡ್ತಾರೆ, ಬಾಲ್ಯಲ್ಲಿ ತುಂಬಿಸಿಡ್ತಾರೆ. ಮನೆಗೆ ದಿನಕ್ಕೆ 3 ದಿವಸಕ್ಕೊಮ್ಮೆ ಬರುವಾಗ ಒಬ್ಬವರ ದೊಡ್ಡ ದೊಡ್ಡ ಟಾಂಕಿಗಳು ಇರುವುದಿಲ್ಲ, 10 ಬಾಲ್ಯಗಳಲ್ಲಿ 10 ಪಾತ್ರೆಗಳಲ್ಲಿ ತುಂಬಿಸಿಡ್ತಾರೆ. ತುಂಬಿಸಿಡುವ ಪಾತ್ರೆಗಳು ಇನ್ನೊಂದು ದಿವಸ ನೀರು ಬರೋ ತನಕ ಆ ಪಾತ್ರೆಯಲ್ಲಿರುವ ನೀರನ್ನೇ ಉಪಯೋಗಿಸ್ತಾರೆ, ಅದನ್ನು ಮುಚ್ಚಿಡುವುದಿಲ್ಲ. ಇದಕ್ಕೆಲ್ಲ ಕೊನೆಯದಾಗಿ ಏನು ಬರ್ತದೆ ಅಂತ ಹೇಳಿದ್ರೆ, ಆರೋಗ್ಯ ಅಧಿಕಾರಿಗಳ ಕೆಲಸ ಕಾರ್ಯಗಳ ಇಲ್ಲ ಆರೋಗ್ಯ ಇಲಾಖೆಯ ಕೆಲಸ ಕಾರ್ಯಗಳು ಇಲ್ಲ ಜನಪ್ರತಿನಿಧಿಗಳ ಕೆಲಸ ಕಾರ್ಯಗಳು ಒಳ್ಳೆ ರೀತಿ ಆಗಲಿಲ್ಲ ಅಂತಕ್ಕಂಥ ಭಾವನೆಗಳು ಬರ್ತವೆ. ಆದರೆ ಇದನ್ನ ಮೂಲಭೂತವಾಗಿ ನಾವು ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ನಮಗೆ. ಯಾವುದೇ ಒಂದು ವ್ಯಕ್ತಿ, ವಿಶೇಷವಾಗಿ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶಿಫ್ಟ್ ನೀರು ಕೂಡ ಓಪನ್ ಆಗಿ ಇಲ್ಲದೆ ಮುಚ್ಚಿಡುವಂತ ಜವಾಬ್ದಾರಿಗಳನ್ನು ಮಾಡಬೇಕು. ಮನೆಗಳಿಗೆ ಹೋಗುವಾಗ ಈ ಅಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಕಾರ್ಯಕರ್ತರು, ಬೇರೆ ಬೇರೆಯವರು ಇದನ್ನ ಮಾತನ್ನ ಜನರಿಗೆ ಹೇಳಬೇಕು, ಮಾಹಿತಿಯನ್ನು ಕೊಡಬೇಕು. ಇದರ ಮುಖಾಂತರ ಮಲೇರಿಯಾ ಮತ್ತು ಡೆಂಗ್ಯೂವನ್ನ ಮತ್ತು ಅದರೊಟ್ಟಿಗೆ ಕೊರೋನಾ ಕೂಡ ಇದೆ, ಅದನ್ನು ಕೂಡ ನಾವು ಹಾವಳಿಯನ್ನು ತಪ್ಪಿಸುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೆಲವರ ಮಧ್ಯದಲ್ಲಿ ಹಲವು ಪ್ರಶ್ನೆಗಳಿರ್ಬೋದು. ಕೊರೋನಾದ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ, ಒಂದು ಜನಪ್ರತಿನಿಧಿಯಾಗಿ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕೊರೋನಾದ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಬಹಳಷ್ಟು ದುಃಖ. ನಮ್ಮದೇ ಜನರನ್ನ ಮನೆಯಲ್ಲಿ ಕೂತ್ಕೊಳಿಸುವಂತ ಪರಿಸ್ಥಿತಿ ಬಂದಿದೆ, ಕೈಗೆ ಸಂಬಳ ಇಲ್ಲ, ಪರಿಸ್ಥಿತಿ ಕಷ್ಟವಿದೆ. ಆಗಿರುವಾಗ ಹೇಗೆ ಮಾಡಬೇಕು ಗೊತ್ತಾಗುತ್ತಿಲ್ಲ. ಬೊಂಬೈಯಿಂದ ಮತ್ತು ದುಬೈಯಿಂದ ಫೋನ್ ಮಾಡ್ತಾರೆ, ಸರ್ ಯಾರು ಕುಡ್ಲಿದ್ರೆ ಅವಕಾಶ ಕೊಡ್ತಾರೆ ಅಂತ. ನನ್ನದೇ ಮನೆ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ಮನೆಯಲ್ಲಿದ್ದಾರೆ, ನನ್ನ ತಂದೆ ತಾಯಿ ಇದ್ದಾರೆ, ನನ್ನ ಅಣ್ಣ ತಮ್ಮ ಇದ್ದಾರೆ, ನಾನು ದುಬೈಯಿಂದ ಬಂದಿದ್ದೀನಿ, ನನಗೆ ಮನೆಯಲ್ಲಿ ಉಳಿಸ್ಕೊಳ್ಬೇಕು ಅಂತೇಳಿ, ಮನೆಯಲ್ಲಿ ಉಳಿಸ್ಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಅವರು ಫೋನ್ ಮಾಡಿ ಅವರು ಕಣ್ಣೀರಾಗ್ತಾರೆ. ಫ್ಲಾಟ್ನಲ್ಲಿ ಇದ್ದವರು ನಮ್ಮ ಮನೆಗೆ ಬರಬಾರ್ದು, ಅವನು ಇಲ್ಲಿ ಹೇಗೆ ಬಂದ, ಅವನನ್ನು ಹೊರಗಡೆ ದುಡ್ಡಿ ಅಂತ ಹೇಳುವಂತ ಮಾತನ್ನ ಮಾನವೀಯತೆ ನಿಟ್ಟಿನಲ್ಲಿ ಅವನ ಮಾತನ್ನು ಕೇಳಬೇಕು. ಇಲ್ಲ 25 ಫ್ಲಾಟ್ಗಳು 500 ಜನ ಸೇರಿ ಬಿಡಬಾರ್ದು ಅಂತ ಹೇಳುವಾಗ ಅದನ್ನ ಕೇಳಬೇಕು. ಆ ಸಂದರ್ಭದಲ್ಲಿ ಒಳ್ಳೆಯದಿದ್ದ ಶಾಸಕ, ಇಲ್ಲ ಒಳ್ಳೆಯಿದ್ದ ಕಾರ್ಪೊರೇಟರ್, ಒಳ್ಳೆಯಿದ್ದ ಅಧಿಕಾರಿ, ಒಳ್ಳೆಯಿದ್ದ ಪೊಲೀಸ್ ಅಧಿಕಾರಿ, ಒಳ್ಳೆಯಿದ್ದ ಡಿಸಿಗಳು ಹಾಳಾಗ್ತಾರೆ. ಏನು ಮಾಡಲಿಕ್ಕಂದ್ರೆ ಅವರು ನಮ್ಮ ಊರಿನವರು ದಿನನಿತ್ಯ ಒಂದು 10-20 ಫ್ಲಾಟ್ಗಳಿಂದ ಕರೆ ಮಾಡ್ತಾರೆ. ಆ ಇಡೀ ಕಾಸರಗೋಡು ರೂಪಾಯಿ ಇದೆ, ಆಯ್ನ ಕುಡಿಯೋದು ಹೋಗ್ಬೇಕು ಯಾರಲ್ಲ. ಆದರೆ ಎಲ್ಲವನ್ನ ನೋಡಿದಾಗ ಒಂದು ಮಾತು ನಾನು ಹೇಳ್ತೀನಿ, ಎಲ್ಲವನ್ನ ನೋಡಿ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅವರು ದಿನ ಅಭಿವೃದ್ಧಿದ್ದಾರೆ. ಅವರಿಗೆಲ್ಲ ನಮ್ಮ ಕಿಂಚಿತ್ ಸಂಬಳ ಕೊಡ್ತಾರೆ. ಆ ಕಿಂಚಿತ್ ಸಂಬಳದಲ್ಲಿ ಅವರು ದುಬೈಯಿಂದ ಬಂದಿದ್ದಾರೋ, ಅವರು ಕಾಸರಗೋಡಿನಿಂದ ಬಂದಿದ್ದಾರೋ, ಅವರು ಮುಂಬೈಯಿಂದ ಬಂದಿದ್ದಾರೋ, ಅವರು ಎಲ್ಲಿಂದ ಬಂದಿದ್ದಾರೆ ಅಂತ ನೋಡುವುದಕ್ಕಿಂತ ಜಾಸ್ತಿ ತಮ್ಮ ಆರೋಗ್ಯದ ಜವಾಬ್ದಾರಿಯನ್ನು
ಬದಿಗಿಟ್ಟು ತನ್ನ ಮನೆಯ ಎಲ್ಲರ ವ್ಯಕ್ತಿಗಳ ಆರೋಗ್ಯದ ಜವಾಬ್ದಾರಿ ಬದಿಗಿಟ್ಟು ಅವರು ಡೆಂಗ್ಯೂ ಇದೆಯೋ, ಮಲೇರಿಯಾ ಇದೆಯೋ, ಕೊರೋನಾ ಇದೆಯೋ, ನಿಮಗೆ ಜ್ವರ ಇದೆಯೋ ಅಂತೇಳಿ ನೋಡಲಿಕ್ಕೆ ಅವರ ಮನೆಗಳಿಗೆ ಹೋಗ್ತಾರೆ. ಅವರ ಜಾಗ್ರತೆಯನ್ನು ಅವರು ಮಾಡ್ಕೊಳ್ಬೇಕು. ಆ ಜಾಗ್ರತೆಯನ್ನು ಮಾಡಿಕೊಂಡು ಅವರು ಹೋಗ್ತಾ ಇದ್ದಾರೆ. ಆದರೆ ಮನಸ್ಸಿನಲ್ಲಿ ಬಹಳಷ್ಟು ದುಃಖ ಮತ್ತು ಬೇಜಾರು ಕೂಡ ಇರ್ತದೆ ಅವರಿಗೆ. ಏನು ಎಲ್ಲಾಣ ಏನು ಬರ್ತಿಲ್ಲ. ಬೆಂಗಳೂರಿನಲ್ಲಿರುವಂತಹ ಹಲವು ಅಧಿಕಾರಿಗಳು ಫೋನ್ ಮಾಡ್ತಾರೆ. ನಾವು ನೋಡುವಾಗ, ವ್ಯವಸ್ಥಿತವಾಗಿ ನೋಡುವಾಗ, ಕೊರೋನಾ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಜನರು ಬೇರೆ ಬೇರೆ ರೀತಿಯಲ್ಲಿ ಪ್ರಥಮ ಸಲ ದುಬೈಯಿಂದ ವಿಮಾನ ಬಂದಾಗ ಏನೋ ಸ್ವಲ್ಪ ಸಣ್ಣ ಮಟ್ಟದ ಸ್ವಲ್ಪ ಏನೋ ಅವರಿಗೆ ನೀರು ಕೊಡಲಿಲ್ಲ, ಇದು ಕೊಡಲಿಲ್ಲ ಅಂತ ಹೇಳೋದು ಮಾತುಕತೆ ಮಾಡ್ತಾರೆ. ವ್ಯವಸ್ಥಿತವಾಗಿ ಸರ್ಕಾರದ ಆದೇಶವನ್ನು ಪಾಲಿಸಿಕೊಂಡು ಕೆಲಸ ಮಾಡಬೇಕಾದಂತಹ ಅಧಿಕಾರಿಗಳಿಗೆ ಅವರು ಕೂಡ ಒಂದು ಮನುಷ್ಯರು, ಅವರಿಗೆ ಕೂಡ ಒಂದು ಮಾನವೀಯತೆ ಇದೆ ಅಂತ ಹೇಳೋದು. ಮಂಗಳೂರಿನ ಮಟ್ಟಿಗೆ ನಾವು ಮಂಗಳೂರು ಎಷ್ಟು ಮಟ್ಟಿಗೆ ಮುಂದುವರಿತು ಅಂತ ಹೇಳಿದ್ರೆ, ಕೊನೆಯದಾಗಿ ಒಂದು ಸಶಸ್ತ್ರ ಮಹಿಳೆಗೆ ಅವಕಾಶ ಸಿಕ್ಕದಂತ ರೀತಿಯಲ್ಲಿ ಆಗಿ ಮಂಗಳೂರಿನ ಒಂದು ತಪ್ಪು ಶಿಕ್ಷೆ ಆಯಿತು. ಕಾರಣಗಳು ಹಲವು ಇರಬಹುದು. ಆದರೆ ಈ ರೀತಿಯಲ್ಲಿ ಆದ ಕಾರಣ ಎಲ್ಲೋ ಒಂದು ಕಡೆ ಮನುಷ್ಯತ್ವ, ಮಾನವೀಯತೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಬಹಳಷ್ಟು ದುಃಖ ಆಗ್ತದೆ. ನಾವೆಲ್ಲರೂ ದಿನನಿತ್ಯ ನಮ್ಮ ಜೀವದ ಒಂದು ಬಿಟ್ಟು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಮಂಗಳೂರಿನ ಜನ ಈ ಕೈಕಲ್ ಬಳಸಿ, ಪುನಃಬದ್ಧವನ್ನು ಬಳಸಿ ಕೆಲವಂತ ಹೇಳುವಾಗ ಅವರು ಹೇಳ್ತಾರೆ, ಅಂಕೇಳ ಇನ್ನೂ ಕೂಡ ಒಂದು ನಾಳೆ ನಾವು ಕೂಡ ನಾವು ದುಃಖ ಇಲ್ಲ ಅಂತೇಳಿ ಮನೆಯಲ್ಲಿ ದುಡ್ಕೊಂಡು ಏನಾಗಬಹುದು ಅಂತ ಹೇಳುವಂಥ ಮನಸ್ಥಿತಿ ಅವರಿಗೆ ಇದ್ದಾಗ, 3 ಜನ ಕೆಲಸಕ್ಕೆ ಇದ್ದಾಗ ಅವರೊಂದು 25 ಜನ ಕೆಲಸಕ್ಕೆ ನಾನು ರಜೆ ಆಗ್ತಾರೆ. ಇಂಥದ್ದೊಂದರ ವ್ಯವಸ್ಥೆಗಳಲ್ಲಿ ನಾವು ಈ ವ್ಯವಸ್ಥೆಗಳನ್ನು ಕೈಗೊಳ್ಳಿಕೊಳ್ಬೇಕಾದಂಥ ಜವಾಬ್ದಾರಿ ಇದೆ. ಕೊರೋನಾ ಏನು ಮಗುಗೆ ಬಂದಿದ್ದು, ನನಗೆ ಅನುಭವ ಇದ್ದು ಕೊರೋನಾ ಬಂದದ್ದಲ್ಲ. ಅಂದರೆ ಎಲ್ಲವಿದ್ದಾಗ ನಾವು ಮಲೇರಿಯಾದ ಸೊಳ್ಳೆ ಬರದ ವಿಷಯದಲ್ಲಿ ಮಾತಾಡುವಾಗ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ತುಂಬ ಜನ ಸೇರಿದ್ದಾರೆ, ಮಾಹಿತಿ ಕೊಡಬೇಕು. ಅದಕ್ಕಾಗಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಚಪ್ಪಾಳೆ ತಟ್ಟಿ ಅವರನ್ನು ಪ್ರೇರಣೆ ಕೊಡಿ, ಅವರಿಗೆ ಶಕ್ತಿ ಕೊಡಿ, ಅವರಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಮನಸ್ಸು ಕೊಡಬೇಕು, ಮನಸ್ಸು ಸಿಗಬೇಕು. ಅವರು ಯಾರಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಆ ವೈದ್ಯರುಗಳು, ಆ ನರ್ಸುಗಳು, ಈ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಭಾವನೆಯಲ್ಲಿ ಪ್ರಧಾನಮಂತ್ರಿ ಹೇಳಿದರು. ಹಾಗಾಗಿ ನಾವು ಉಳಿದುಬಿಟ್ಟುವಂಥ ಕೆಲಸ ಮಾಡಬೇಕು ಬಿಟ್ಟಿದೆ. ನಾನು ಶಾಸಕನಾಗಿ ನಮಗೇನು ವೆಂಕಟಾಸ್ಪತ್ರೆಗೆ ಹೋಗಬೇಕಾಗಿಲ್ಲ. ಅದು ನಾನು 10 ಹೋಗಿದ್ದೆ. ನಾನು 10 ಬಾರಿ ಹೋಗಿದ್ದೇನೆ. ನಾನು ಶಾಸಕನಾಗಿ ಯಾವ ಶಾಸಕರು ಹೋಗಿದ್ದೇನೆ ನಮಗೆ. ಯಾಕಂದ್ರೆ ಅವರಿಗೆ ಉಳಿದುಬಿಡ್ಬೇಕಲ್ಲ, ನಮ್ಮ ವೈದ್ಯರಿಗೆ, ನಮ್ಮ ನರ್ಸುಗಳಿಗೆ, ನಮ್ಮ ಇವ ರಾಯಗಳಿಗೆ, ನಮ್ಮ ಇವರಿಗೆಲ್ಲ ಉಳಿದುಬಿಡ್ಬೇಕಾದ್ರೆ ನಾನು ಹೋಗಿದ್ದೇನೆ. ಹಾಗಿರುವಾಗ ಎಲ್ಲೋ ಒಂದು ಕಡೆ ನಾವು ಇದನ್ನೆಲ್ಲ ಗಮನಿಸಿದೆ, ಇದನ್ನೆಲ್ಲ ನೋಡದೆ ಎಲ್ಲೋ ಒಂದು ಕಡೆ ನಾವು ಅದನ್ನ ನಮ್ಮ ಮನೆ ಹತ್ರ ಬಂದರೆ ಅವ್ರು ಬಂದು ನಿಂತು ಉಳಿದುಕೊಂಡ್ರೆ ನಾವು ನಮಗೆ ಕೊರೋನಾ ಬರ್ತದೆ ಅಂತ ಹೇಳುವಂಥ ಮಾಹಿತಿಗಳಿರ್ಬೋದು. ಹಾಗಾಗಿ ಇದೆಲ್ಲ ತಪ್ಪು ಕಲ್ಪನೆಯಿಂದ ತಾವುಗಳೆಲ್ಲ ದೂರ ಇದೆ. ವಿಶೇಷವಾಗಿ ಕಳೆದ ಸಲಕ್ಕೆ ಹೋಲಿಕೆ ಮಾಡಿದಾಗ ಈ ಸಲ ಮಲೇರಿಯಾ ಮತ್ತು ಕೊರೋನಾ ಕಮ್ಮಿ ಇದೆ. ದೇವರಿಂದ ನೀರಿಗೆ ಯಾವುದೇ ಕೊರತೆಗಳಿಲ್ಲ ಕುಡಿಲಿಕ್ಕೆ ನೀರಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಪೈಪ್ ಹೊಡೆದೋದು ಇಲ್ಲ, ಕೆಲವು ಲೋವರ್ ಲೆವೆಲ್ಗಳಲ್ಲಿ ಕೆಲವು ಕಡೆಗಳಲ್ಲಿ ಸ್ವಲ್ಪ ಕಷ್ಟಗಳಾಗ್ತಾ ಇರ್ಬೋದು. ಈಗ ಇವರು ಕಾರ್ಪೊರೇಟ್ ಹೇಳ್ತಾ ಇರ್ತಾರೆ, ರೂಪವಣಿ ಪ್ಯಾಕೇಜ್ ಭಾಗ ಮತ್ತು ಈ ಭಾಗದಲ್ಲಿ ಮೈದಾನ ಕ್ರಾಸ್ ರೋಡ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಕೆಲವಾರು ತಿಂಗಳಿಂದ ಅಂತೇಳಿ. ಅದಕ್ಕೆ ಯಾವ ಸಮಸ್ಯೆಗಳು ಅಂತೇಳಿ ಅಧಿಕಾರಿಗಳಿಗೆ ನಾವು ಈಗಾಗಲೇ ಕುಡಿಯುವ ನೀರಿಗಾಗಿ ಅದಕ್ಕೆ ಏನು ಸಮಸ್ಯೆ ಇದೆ ಅಂತ ನೋಡ್ತಾ ಇದ್ದೀವಿ. ಅದನ್ನು ನೋಡಿಕೊಂಡು ಸರಿ ಮಾಡ್ತೇವೆ. ಮತ್ತು ಮುಂದೆ ಹೇಳಬೇಕು, ಕಳೆದ 1.5 ವರ್ಷ 1 ವರ್ಷ 6 ತಿಂಗಳು ನಮ್ಮ ಸರ್ಕಾರ ಇದೆ. ಕಳೆದ ವರ್ಷ ಸೊಳ್ಳೆ ಬರೆದ ಕೊಟ್ಟಿದೆ 250-300 ಕೊಟ್ಟಿದೆ. ನಮ್ಮ ಶಾಸಕ ಆಗಲ್ಲ. ಆದರೆ ನನ್ನ ಸರ್ಕಾರ ಇದೆ. ಈಗ ನನ್ನ ಸರ್ಕಾರ ಇದೆ. ನನ್ನ ಸರ್ಕಾರ ಬಂದು ನನಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳುವುದು ಕೂಡ ನಾವು ತಾವೆಲ್ಲರೂ ನೋಡಬೇಕು. ಕಳೆದ 2 ವರ್ಷದಲ್ಲಿ 300 ಕೋಟಿಗಿಂತ ಜಾಸ್ತಿ ಮಂಗಳೂರಿಗೆ ಶಾಸಕನಾಗಿ, ಅದರಲ್ಲಿ 300 ಕೋಟಿಗಿಂತ ಜಾಸ್ತಿ ನಮ್ಮ ಮಂಗಳೂರಿಗೆ ತಂದಿದೆ. ಒಂದು ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಆದ ನಂತರ ಸರಿಸುಮಾರು 3 ಕೋಟಿಗಿಂತ ಅಧಿಕ ಮಂಗಳೂರಿಗೆ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಶಾಸಕ ಮಾಡಲಿಕ್ಕಾಗದಂತ ದೊಡ್ಡ ಕೆಲಸ. ಇಡೀ ಮಂಗಳೂರಿಗೆ 24 ಗಂಟೆ ನೀರು ಕೊಡಲಿಕ್ಕೆ 782 ಕೋಟಿ ಯಡಿಯೂರಪ್ಪ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಪ್ರಥಮ ಶಾಸಕನಾಗಿ ಆಯ್ಕೆಯಾದ ನಂತರ
ಬಹಳ ದೊಡ್ಡ ಮಳೆ ಬಂದು ಮಂಗಳೂರಿಗೆ ಮುಳುಗಿತ್ತು. ಅದರಿಂದ ಸರಿಯಾಗಬೇಕಾದ್ರೆ 2-3 ತಿಂಗಳು. ಅದರ ನಂತರ ನೀರಿಲ್ಲದೆ ಕುಡಿಲಿಕ್ಕೆ ರೇಷನಿಂಗ್ ಮಾಡಲಾಯಿತು. ಅದರ ನಂತರ ಡೆಂಗ್ಯೂ ಮಲೇರಿಯಾ ಬಂದು 34 ಜನ ಸತ್ತು. ಅದರ ನಂತರ ಪುನರೊಮ್ಮೆ ಮಳೆ ಬಂದು ಮಂಗಳೂರು ಮುಳುಗಿತ್ತು. ಅದರ ನಂತರ ಸಿಎ ಗಲಾಟೆಯಾಗಿ 2 ತಿಂಗಳು ಮಂಗಳೂರು ಬರ್ತಾಯಿತ್ತು. ಅದರ ನಂತರ ಕೊರೋನಾ ಬಂದು 4 ತಿಂಗಳು, 3.5-4 ತಿಂಗಳು ಇನ್ನು ಕೆಲಸ ಕಾರ್ಯಗಳು ಬಂದಾಯಿತು. ಇಂಥ 6 ಜವಾಬ್ದಾರಿಯುತ ವ್ಯವಸ್ಥೆಯನ್ನು ಹೋರಾಡಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಹಾಗಿರುವಾಗ ಇದನ್ನೆಲ್ಲ ಹೋರಾಡಿ ಕೆಲಸವನ್ನು ಮಾಡುವಾಗ ಈಗ ನನ್ನದೇ ಆದ 443 ಕಾಮಗಾರಿಗಳು ಅಲ್ಲಲ್ಲಿ ನಿಂತಿವೆ. ರೋಡಿನ ಕೆಲಸ ನಿಂತಿದೆ, ತೋಡಿನ ಕೆಲಸ ಇದೆ, ಕೆಲಸದವರಿಲ್ಲ. ನಾನು ಯಾಕೆ ಈ ಮಾತನ್ನು ಹೇಳುದು ಅಂತ ಹೇಳಿದ್ರೆ, ಇದರಿಂದ ಯಾರು ಕೆಲಸಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಸರ್, ಅವ್ರು ರೋಡ್ ಅವರು ಯಾರು ಮಾಡ್ತಾ ಇದ್ದಾರೆ. ಈಗ ಹೇಳ್ತಾರೆ ಸರ್ ನಮ್ಮದು ಡ್ರೈನೇಜ್ ಕೆಲಸ ಬಾಕಿದೆ, ಇಲ್ಲಿ ನೀರು ಬರ್ತದೆ, ಇಲ್ಲಿ ಮಳೆ ಬರ್ತದೆ ಅಂತ. ಏನು ಮಾಡುದು? ಕೆಲಸದವರು 50,000ಕ್ಕೂ ಅಧಿಕ ಜನರು ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತಕ್ಕೆ ಹೋಗಿದ್ದಾರೆ. ಅವರನ್ನು ಕಳಿಸಲಾಗಿದೆ. ಮಂಗಳೂರಿನವರು ಎಷ್ಟು ರೋಡಿನ ಕೆಲಸ ಮಾಡ್ತಾರೆ ಇನ್ನೂ ಗೊತ್ತು. ಯಾರಿಂದ ನಂಬಬೇಕು? ಯಾರಿಂದ ಕೆಲಸ ಮಾಡಬೇಕು? ಹಾಗಿರುವಾಗ ಇದು ಎಲ್ಲವನ್ನ ಅರಿತುಕೊಂಡು ಈ ಸ್ಥಾನದ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ಎದುರಿಸಿಕೊಂಡು ಇಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳುವಂತ ರೀತಿಯಲ್ಲಿ ನನಗೆ ಹೆಮ್ಮೆ. ನನಗೆ ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನದ ಮೇಲೆ, ನನ್ನ ವ್ಯವಸ್ಥೆ ಮೇಲೆ ನಾನು ಹೇಳಿದಲ್ಲ, ಸ್ಮಾರ್ಟ್ ಸಿಟಿಯಲ್ಲಿ 1,000 ಕೋಟಿ ಕೆಲಸ ಕಾರ್ಯಗಳಾಗ್ತಾ ಉಂಟು. ಸುವೇಜ್ ಕಂಪನಿಯ ಮುಖಾಂತರ ಅದು ಫಾರಿನ್ ಕಂಪನಿ ಮುಖ್ಯಮಂತ್ರಿಗಳು ಅನುಮೋದನೆ ಪಡೆದುಬಿಟ್ಟಿದೆ. 882 ಕೋಟಿಯ 24 ಬಾರಿ ನೀರಿನ ಕೆಲಸ ಆಗ್ತಾ ಉಂಟು. ಅಮೃತದಲ್ಲಿ 100 ಕೋಟಿಗೂ ಅಧಿಕ ಕೆಲಸ ಆಗ್ತಾ ಉಂಟು. ಫಿಶರೀಸ್ಗೆ ಯಡಿಯೂರಪ್ಪರು 3 ಕೋಟಿ ಕೊಟ್ಟಿದ್ದಾರೆ. ಮತ್ತೆ ಅದರ ನಂತರ 400 ಕೋಟಿ ಇತರ ಕಾಮಗಾರಿಗಳು ಮಂಗಳೂರಲ್ಲಿ 300-400 ಕೋಟಿ ಇತರ ಕಾಮಗಾರಿಗಳು ಆಗ್ತಾ ಇದೆ. ಅದು ಎಲ್ಲ ಕಾಮಗಾರಿಗಳು ನಿಂತು ಹೋಗ್ತದೆ. ಅದು ಜನರಿಗೆ ಹೇಳ್ತಾರೆ ಸರಿ ನನ್ನ ಕಾಮಗಾರಿ ಆಗಲಿಲ್ಲ ಅಂತೇಳಿ ಟೀಕೆ ಟಿಪ್ಪಣಿಗಳೆಲ್ಲ ಮಾಡ್ತಾರೆ. ಟೀಕೆ ಟಿಪ್ಪಣಿಗಳು ಮಾಡುವಂಥದ್ದಕ್ಕಿಂತ ಈ ಪರಿಸ್ಥಿತಿ, ವಾತಾವರಣದಲ್ಲಿ ಎಲ್ಲವನ್ನ ಗಮನಿಸಿಕೊಂಡು ಒಬ್ಬ ವ್ಯಕ್ತಿ ಯಾರಾದರೂ ಒಂದು ಕಡೆಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಈಗ ಮುಂದೆ ಜನರ ಅಪೇಕ್ಷೆ ಜಾಸ್ತಿ ಕೆಲಸ ಮಾಡಲಿಕ್ಕೆ ಆಗುತ್ತೆ. ಜನರು ನಾನು ಸೆಂಟ್ರಲ್ ಮಾರುಕಟ್ಟೆಗೆ ಕೂಡ ಒಟ್ಟಿಗೆ ಹೋಗಿದೆ. ಇನ್ನೊಂದು ಭಾಗ ಹೋಗ್ತೇನೆ ಅದು ಹೇಳೋದು. ಕಳೆದ 16 ವರ್ಷಗಳಿಂದ 50-40 ವರ್ಷದಿಂದ 20 ವರ್ಷದಿಂದ ಸೆಂಟ್ರಲ್ ಮಾರುಕಟ್ಟೆ ಒತ್ತಾಗಿ ಆಗಬೇಕು ಅಂತೇಳಿ ಜನರು ಕೂಗ್ತಾ ಇದ್ದಾರೆ. ಸೆಂಟ್ರಲ್ ಮಾರುಕಟ್ಟೆ ಒತ್ತಾಗಿ ಕಟ್ಟಲಿಕ್ಕೆ ಎಲ್ಲ ಯೋಜನೆಗಳನ್ನು ಮಾಡಲಾಗಿದೆ. ಒಂದು ಸ್ವಲ್ಪ ಸಮಯ ಕಾಯಿದ್ದೀವಿ. ಬೇಡ ಅಂತ ಹೇಳಿದ್ರೆ ಹಣ ಬಂದದ್ದು ಪುನರೊಮ್ಮೆ ಹಿಂದೆ ಹೋಗ್ತದೆ. ನಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಜನರಿಗೆ ಬೇಡ ಅಂತ ನಾವೇನು ಮಾಡಿಲ್ಲ. ಆದರೆ ಶಾಸಕರಿಗೆ ಓಟ್ ಹಾಕಿದ್ದು ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಓಟ್ ಹಾಕಿ. ನನ್ನ ಅಂಗಡಿ ಅದರಲ್ಲಿದೆ, ಸೆಂಟ್ರಲ್ ಮಾರ್ಕೆಟ್ ನನ್ನ ಅಂಗಡಿಯಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡಿದ್ದೇವೆ, ನನ್ನ ಅಡ್ಡ ವ್ಯಾಪಾರ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಅಂಗಡಿಯನ್ನು ಬಿಡುವುದಿಲ್ಲ ಅಂತೇಳುವಂತ ಆ ರೀತಿಯ ಮಾನಸಿಕತೆಯನ್ನು ಬಿಟ್ಟು ಅಭಿವೃದ್ಧಿ ಕಡೆ. ಅದಕ್ಕಾಗಿ ಎಲ್ಲಾದರೂ ನೀವು ನೋಡಬೇಕು, ಸೆಂಟ್ರಲ್ ಮಾರುಕಟ್ಟೆಗೆ ಇರಿಸಿದ್ರಿ. ಈ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಕಡೆಗಳಲ್ಲಿ ಸೆಂಟ್ರಲ್ ಮಾರುಕಟ್ಟೆಗೆ ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು 6 ಕೋಟಿಯಲ್ಲಿ ಕಟ್ಟಿಕೊಡ್ತಾ ಇದ್ದನ್ನು ಯಾರಾದರೂ ಇಲ್ಲಿದ್ದವರು ತಮಗೆ ಒಂದು ಮನೆ ಇದ್ದಲ್ಲಿ, ತಮಗೆ ಇದ್ದಂತ ಮನೆಯನ್ನ ಯಾರೋ ಬಾಡಿಗೆದಾರರಿದ್ದಾರೆ, ಬಾಡಿಗೆದಾರರನ್ನ ನೀವು 4ರಿಂದ 1 ತಿಂಗಳಿಂದ 3 ತಿಂಗಳಿಂದ ಬಾಡಿಗೆ ಮನೆ ಬಿಟ್ಟು ಬೇರೆ ಮಾಡಿ ನನಗೆ ಹೊಸ ಮನೆ ಕಟ್ತೇನೆ ಅಂತ ಹೇಳುವಾಗ ನೀವು ಅವರಿಗೆ ಬಾಡಿಗೆ ಬೇರೆ ಮನೆ ಮಾಡಿಕೊಡ್ತೀರಾ? ಅದರ ಖರ್ಚನ್ನು ನೀವು ಕೊಡ್ತೀರಾ? ಇಲ್ಲ, ನಾವು ಕೊಟ್ಟಿದ್ದೀವಿ. ಕೊಡ್ತಾ ಇದ್ದೀವಿ, 6 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದು ಕೂಡ ಆಲ್ಟರ್ನೇಟಿವ್ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ ಇಲ್ಲದಕ್ಕೆ 6 ಕೋಟಿ ನಾನು ಅನುಮೋದನೆ ತೆಗೆದುಕೊಂಡು 6 ಕೋಟಿಯ ಅಂಗಡಿಗಳನ್ನ ಕಟ್ಟಿ ನಿಮಗೆ ವ್ಯವಸ್ಥಿತವಾಗಿ ಕೊಡಬೇಕು ಅಂತಿರುವಂತಹ ಕಾರಣದಲ್ಲಿ ಮಾಡ್ತೇವೆ. ಮತ್ತು NITK ಮತ್ತು PWD ಇಲಾಖೆಯಿಂದ ಆ ಬಿಲ್ಡಿಂಗ್ ಎನಿ ಟೈಮ್ ಬಿಡಬಹುದು ಅಂತ ಒಂದು ದಾಖಲೆಗಳಿದೆ. ಎಲ್ಲ ಮುಂದಿನ ದಿನಗಳಲ್ಲಿ ನಾನು ಕೊಡ್ತೇನೆ. ಆ ಬಿಲ್ಡಿಂಗ್ಗಳು ಬೀಳಬಹುದು, ಬಿದ್ದು ಜನರಿಗೆ ತೊಂದರೆ ಆಗಬಹುದು ಅಂತ ದಾಖಲೆಗಳಿದೆ. ಎಲ್ಲವನ್ನ ಮೀರಿ ನಿಮಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಬೇಕು, ಜನರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ. ಮತ್ತು ಅದರ ಒಟ್ಟಿಗೆ ಕೂಡ ಕಳೆದ 30 ವರ್ಷದಿಂದ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಬಸ್ ಸ್ಟ್ಯಾಂಡಿಗೆ ಅನುಮೋದನೆ ಕ್ಯಾಬಿನೆಟ್ ಕೊಡಿಸಿಕೊಡ್ತೇವೆ. 445 ಕೋಟಿಯ ಬಸ್ ಸ್ಟ್ಯಾಂಡಿಗೆ ಮಂಗಳೂರಿನಲ್ಲಿ ಕ್ಯಾಬಿನೆಟ್ ಅನ್ನ ಪಾಸ್ ಮಾಡಿದೆ. ಎಲ್ಲ ವಿಷಯಗಳು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಭಿವೃದ್ಧಿ ಮಾಡ್ತಾ ಇರುವಾಗ ಈ ಕೊರೋನಾ ಇಲ್ಲ CAA ಇನ್ನಿತರ ಮಳೆ ಬಂತು, ಇನ್ನಿಂದ ಬಂದಾಗ ಅಭಿವೃದ್ಧಿ ಮುಟ್ಟಿದ್ದಾರೆ.
ಆದರೆ ಜನರು ಇದನ್ನು ಕೂಡಲೇ ಮಾಡಿದ್ದಾರೆ. ಕೂಡಲೇ ಮಾಡೋದು ನಮ್ಮ ಮೇಲೆ ಆಗ್ತದೆ ಅಂತ ಮಾಡ್ತಾರೆ. ಹಾಗಾಗಿ ಈಗ ಇನ್ನೂ ಸ್ವಲ್ಪ ತಿಂಗಳು ಅಭಿವೃದ್ಧಿಯ ಕಾಮಗಾರಿಗಳು ವೇಗವಾಗಿ ಹೋಗುತ್ತಿಲ್ಲ, ಕುಂಠಿತವಾಗಿ ಹೋಗ್ತದೆ. ಇವರೇ ಮೊನ್ನೆ ಮಹಾನಗರ ಪಾಲಿಕೆಯವರು ಆ ರಾಜಕಾಲುವೆ ಕ್ಲೀನ್ ಮಾಡ್ತಾ ಇರುವಾಗ ಜಾರ್ಖಂಡಿನ ಟ್ರೈನ್ ಮತ್ತು 25 ಜನ ರಾಜಕಾಲುವೆ ಇಳಿದವರು ಬೇರೆ ಟ್ರೈನ್ ಹತ್ತಿ ಹೋಗಿದ್ದಾರೆ. ಇವರ ಜೆಸಿಬಿಯಲ್ಲಿ ಇವರ ಅನುಭವ, ಈ ರೀತಿಯ ಅನುಭವಗಳು ಅದನ್ನು ಸುಧಾರಿಸಿಕೊಂಡು ಜನರ ಸಮಾಧಾನಪರವಾಗಿ ಕೆಲಸ ಮಾಡಬೇಕು ಅಂತೇಳಿ. ಆದರೆ ಅದರ ಕಷ್ಟಗಳಿದ್ರೆ ಅದನ್ನ ಎಷ್ಟು ತಪಸ್ಸನ್ನು ನಾವು ಮಾಡ್ತೇವೆ ಅದರ ರೀತಿಯಲ್ಲಿ ಅಂತ ಹೇಳುವಂಥದ್ದು ನಿಮಗೆ ಒಂದು ಮಾಹಿತಿ ಕೊಟ್ಟದ್ದಕ್ಕಾಗಿ ಎಲ್ಲವೂ ಒಂದು ಭಾಗ. ಎಲ್ಲದಕ್ಕಿಂತ ದೊಡ್ಡದಾಗಿ ವಿಶೇಷವಾಗಿ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ವಾರ್ಡಿನ ಸದಸ್ಯರು, ಇಲ್ಲ ನಮ್ಮ ಅಧಿಕಾರಿ ವರ್ಗದವರು, ಸೆಂಟ್ರಲ್ ವಾರ್ಡಿನ ವಿಶೇಷವಾಗಿ ಕಳೆದಿದ್ದು ಕೂತ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಒಳ್ಳೆ ಪರದೆಯನ್ನು ಕೊಡ್ತಾ ಇದೆ. ಇದು ವಾಷೆಬಲ್, ಪ್ರತಿ ವರ್ಷ ಕ್ವಾಲಿಟಿ ಬರುವಂಥ ಕ್ವಾಲಿಟಿ ಒಳ್ಳೆಯದು. ಕಳೆದ ವರ್ಷ ಕೊಟ್ಟಂತ ಯಾರಾದರೂ ನೆಟ್ಟುಗಳಿದ್ರೆ ಆ ನೆಟ್ಟನ್ನು ಗಮನಿಸಿದಾಗ ಇವತ್ತ ಸರ್ಕಾರ ಒಳ್ಳೆಯ ಕ್ವಾಲಿಟಿ ನೆಟ್ಟನ್ನು ಕೊಟ್ಟಿದೆ. ಅದಲ್ಲದೆ 2 ರಿಂದ 4 ವರ್ಷ 3 ವರ್ಷ ಇದಕ್ಕೆ ಬಾಳಿಕೆ ಇದೆ, ತೆಗೆದು ಇದನ್ನು ಒಗಿಬಹುದು ಅಂತೇಳುವಂಥ ಮಾತನ್ನು ಕೂಡ ಹೇಳ್ತೇನೆ. ಅದನ್ನೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಬೇಕು. ಸೆಂಟ್ರಲ್ ವಾರ್ಡಿನಲ್ಲಿ ಗೌರ್ಮೆಂಟ್ ಮತ್ತು ಅಧಿಕಾರಿಗಳು ಮತ್ತು ನಮ್ಮೆಲ್ಲರ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಂದೇ ಒಂದು ಡೆಂಗ್ಯೂ ಇಲ್ಲ, ಒಂದೇ ಒಂದು ಮಲೇರಿಯಾ ಇಲ್ಲ, ಒಂದೇ ಒಂದು ಕೊರೋನಾದಲ್ಲಿ ಇಲ್ಲದಂತ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಬದುಕಬೇಕಾಗಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ನೀವೆಲ್ಲ ಹೇಳಿದ ರೀತಿಯಲ್ಲಿ ಆದೇಶವನ್ನು ಪಾಲಿಸಿಕೊಂಡಾಗ ವ್ಯವಸ್ಥಿತವಾಗಿ ಆಗ್ತದೆ ಅಂತ ಹೇಳೋದು. ಈಗ ಇನ್ನೊಂದು ಮುಂದೆ ಕೇಬಲ್ ಕಲೆಕ್ಟರ್ ಹಣ ಮಾಡುವ ವ್ಯಕ್ತಿ ಮನೆಗಳಿಗೆ ಸೆಂಟ್ರಲ್ ಮತ್ತು ಡೊಂಕಲ್ ಕೆರವಾಡಿ 1,000 ಮನೆಗಳಿಗೆ ಹಣ ಕಲೆಕ್ಷನ್ಗೆ ಬಂದಿದ್ದಾರೆ ಅಂತೇಳಿ 1,000 ಮನೆಗೆ ಬಂದರೆ ನನಗೆ 3,000 ಕರೆ ಬಂದಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಕಾರ್ಪೊರೇಟಿಗೂ ಬರ್ತದೆ, ನಮ್ಮ ಪ್ರಮುಖರುಗಳಿಗೂ ಬರ್ತದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ಜನರ ಮನಸ್ಸಿನಲ್ಲಿ ಒಂದು ಟೆನ್ಷನ್ ಇರ್ತದೆ, ಗೊಂದಲ ಇರ್ತದೆ. ಅವರು ಗೊಂದಲದಲ್ಲಿ ಇದನ್ನೆಲ್ಲ ಆಗುವಂಥದ್ದು ಸಹಜ. ಹಾಗಾಗಿ ಆ ರೀತಿಯ ಗೊಂದಲಗಳು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಡಿ. ಅದಕ್ಕಾಗಿ ಎಲ್ಲೂ ಹೋಗುವಾಗ ಕೂಡ ಸಾಮಾಜಿಕ ಅಂತರವನ್ನು ಇಟ್ಕೊಂಡು 6 ಫೀಟ್ ಹತ್ರ ಯಾರು ಬಂದರೂ, ನನ್ನ ಅಪ್ಪ ಬಂದರೂ 6 ಫೀಟ್ ಅದು ಅಂತೇಳುವಂಥ ಒಂದು ಮಾನಸಿಕತೆ, ನನ್ನ ಮಕ್ಕಳು ಬಂದರೂ ಕೂಡ 6 ಫೀಟ್ ಅದು ಅಂತೇಳುವಂಥ ಮಾನಸಿಕತೆ. ಮಾಸ್ಕನ್ನು ಉಪಯೋಗಿಸ್ಕೊಂಡು ಕೈಯನ್ನು ಅವಾಗ ತೊಳಿತಾ ಇದೆ. ಕೈ ತೊಳಿಬೇಕು. ಯಾಕೆ ಹೇಳೋದು ಅಂತ ಹೇಳಿದ್ರೆ ಕೊರೋನಾದ ಎಲ್ಲೋ ಒಂದು ಕೊರೋನಾದ ಏನು ಕ್ರಿಮಿ ವೈರಾಣು ಇದಕ್ಕೆ ತಾಗಿದ್ರೆ ಇದು ನಮ್ಮ ಕೈಗೆ ತಾಗಿದೆ. ಹಾಗಂತ ಕೈ ಒಳಗಡೆಯಿಂದ ಅದು ಹೋಗುದಿಲ್ಲ. ಕೈಯಿಂದ ಇಲ್ಲಿಂದ ಬಾಡಿ ಒಳಗಡೆ ಎಲ್ಲಿಯೂ ಕೂಡ ಹೋಗುದಿಲ್ಲ. ಆ ಕೊರೋನಾದ ವೈರಸ್ ಒಳಗಡೆ ಹೋಗ್ಬೇಕಂದ್ರೆ ಕಣ್ಣು, ಮೂಗು, ಬಾಯಿ, ಕಿವಿ ಒಳಗಡೆ ಹೋದ್ರೂ ಕೂಡ ಅದು ಹೋಗುದಿಲ್ಲ. ಯಾಕಂದ್ರೆ ಇದು 3ರಿಂದ ಹೋದ್ರೆ ಲಂಗ್ಸಿಗೆ ಹೋಗ್ತದೆ. ಲಂಗ್ಸಿಗೆ ಹೋಗ್ತದೆ ಅಂತೇಳಿ ಆದರೆ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ ಕೊರೋನಾಕ್ಕೆ ಉಸಿರಾಟಕ್ಕೆ ತೊಂದರೆ. ಅದಕ್ಕಾಗಿ ನಾವು ದಿವಸದಲ್ಲಿ ಜಾಸ್ತಿ ಬಾರಿ ಕಣ್ಣು, ಮೂಗು, ಬಾಯಿಗೆ ಮುಚ್ಚುವ ಮುಟ್ಲೇವ. ಕಣ್ಣು, ಮೂಗು, ಬಾಯಿಗೆ ಮುಟ್ಟಿವೆ ಅಂತೇಳಿ ಆದರೆ ಮೊದಲು ಕೈಯನ್ನು ಸಾಬೂನಲ್ಲಿ ಹಾಕಿ ತೊಳೆದು ಅದ್ರ ನಂತರ ಮುಟ್ಟಬೇಕು. ನಾವು ಮಾಸ್ಕ್ ಹಾಕೊಳ್ತೀವಿ. ಈ ಮಾಸ್ಕ್ ಅನ್ನು ಗಡಿ ಮಾಡೋದು. ಕಣ್ಣಿಗೆ ಕೈ ತಾಗಿದ್ರೆ ಕೈಗೆ ಇದ್ದದ್ದು ವೈರಸ್ ಕಣ್ಣಿಗೆ ಹೋಗ್ತದೆ. ಇದರ ಬಗ್ಗೆ ಜಾಗ್ರತೆಯನ್ನು ವಹಿಸಿಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ. ಮತ್ತೆ ಹಲವು ವಿಷಯಗಳನ್ನು ಎಲ್ಲ ಅಧಿಕಾರಿಗಳು ತಿಳಿಸ್ತಾರೆ. ಆದರೆ ಇದರ ಬಗ್ಗೆ ವಿಶೇಷವಾದ ಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನಮ್ಗೆಲ್ಲರಿಗೂ ಶುಭವನ್ನು ಕೊಡ್ತೇನೆ. ಧನ್ಯವಾದ.